ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, DK ಶಿವಕುಮಾರ್ ಮುಖ್ಯಮಂತ್ರಿಯವರು ಒಂದು ಹೊಸ ಶಾಖೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ, ಇಲಾಖೆಯನ್ನು ಶುರು ಮಾಡಿದ್ದಾರೆ. ಪ್ರಜಾಸೇವೆಗೆ ಇಲಾಖೆ ಅಂದರೆ ನೇರವಾಗಿ ಯಾರಿಗೆ ಏನು ಸಮಸ್ಯೆಗಳಾಗಿದ್ದಾವ, ಕುಂದುಕೊರತೆಗಳಿದ್ದಾವ ಅವ್ರಿಗಾಗಿ ಒಂದು ಇಲಾಖೆ, ಅದಕ್ಕಾಗಿ ಒಬ್ಬ ಮಿನಿಸ್ಟರ್. ನಿಜವಾಗಿ ಒಳ್ಳೆಯ ಕಲ್ಪನೆ. ಇದು ವಾಸ್ತವಕ್ಕೆ ಇಳಿಬೇಕಾಗ್ಯದ. ಈಗಾಗಲೇ ಹೇಳಿದ್ದಾರೆ ಅವರು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ನಂಬರ್ ಕೊಡ್ತೀವಿ, ಹಾಗೆ ಹೀಗೆ ಅಂತದ ಈಗ ಚರ್ಚೆಲ್ಲ. ಅದಕ್ಕೆ ಅಪಹಾಸ ಮಾಡುವಂಥವ್ರು ಇದ್ದಾರೆ, ವಿರೋಧಿಗಳು ಇರೋರು. ಸಹಜ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇವತ್ತು ಸಹಜ ಅಂತಾರೆ ಅವ್ರ ವಿರೋಧಿಗಳು, ಎಚ್ಚರಿಕೆ ಇರಬಹುದು, ಮತ್ತು ಅವ್ರ ವಿರೋಧಿ ಇನ್ನೊಬ್ಬರು ಇರಬಹುದು, ಅಥವಾ BJPನೂ ಇರಬಹುದು. ಈಗ ಎಲ್ಲಿ ನೀವು ಇದು ಭ್ರಷ್ಟಾಚಾರ ಓಡಿಸ್ಲಿಕ್ಕಾಗಿದ್ರಿ, ಇನ್ನು 2 ವರ್ಷ ನೀವೇನು ಓಡಿಸ್ತೀರೇನೋ ಅವ್ರದ್ದು ಅಭಿಪ್ರಾಯ ಅದ. ಆದರೆ ಹಿಂದೆ ಆಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಆದರೆ ಹೊಸದಾಗಿ ಪ್ರಯತ್ನ ಮಾಡ್ತಾರಪ್ಪ ಅನ್ನುವಂಥ ಒಂದು ಪ್ರಾಮಾಣಿಕವಾದ ಮಾತನ್ನು ಮಾತಾಡ್ತಾ ಇದ್ದಾರೆ DK ಶಿವಕುಮಾರ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಯಶಸ್ವಿ ಯಾಕೆ ಆಗಬಾರ್ದು? ಹೌದು, ಅವ್ರ ಮೇಲೂ ಆರೋಪಗಳಿದ್ದಾವ, CBI ಅದ, ED ಅದ, ಎಲ್ಲನೂ ಅದ. ಅವರು ಹೆಂಗೆ ದುಡ್ಡು ಮಾಡಿದರು ಅಂತ ಕೇಳಿದ್ದಾರೆ. ಮತ್ತು ಎಲ್ಲಿ ದುಡ್ಡು ಬಂತು ಅದು ಪ್ರಾಮಾಣಿಕವಾದ ಪ್ರಶ್ನೆನ, ಅದ್ರಲ್ಲಿ 2 ಮಾತಿಲ್ಲ. ಅದು ಆಗ್ಯದ. ಹಿಂದೆ ನಿಮಗೆ ಗೊತ್ತದ ವಾಲ್ಮೀಕಿ ಕಥೆ ಬಗ್ಗೆ. ವಾಲ್ಮೀಕಿ ಅವರು ಅವ್ರ ಮೇಲೂ ಆರೋಪ ಇದ್ದು, ಅವರು ಕಾಳರಿದ್ದರು, ದರಡ್ಕೋರಿದ್ದರು ಅಂತೇಳಿ ಅವ್ರ ಮೇಲೆ ಆರೋಪ ಇದ್ದರು. ನಂತರ ಬದಲಾದರು. ಹಾಗೆ ಇವರು ಯಾಕೆ ಬದಲಾಗಬಾರ್ದು? ಒಳ್ಳೆಯವರು ಯಾಕೆ ಆಗಬಾರ್ದು? ಹಿಂದಿನ ತಪ್ಪುಗಳನ್ನು ನಾವು ಅದನ್ನೇ ಹೇಳೋಕ್ಕಿಂತಲೂ ಹೊಸ ಸಾಹಸ ಮಾಡಲಿಕ್ಕಿದ್ದಿದ್ರಲ್ಲ DK ಶಿವಕುಮಾರ್ ಅವರು, ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಹೌದು, ಹೋಗ್ಬೇಕಾಗಿದೆ. ಇವತ್ತು ದೆಹಲಿಯಲ್ಲಿ ಕೇಜ್ರಿವಾಲ್ ಪ್ರಯತ್ನ ಮಾಡಿದರು ಭ್ರಷ್ಟಾಚಾರ ಓಡಿಸೋ ಸಲುವಾಗಿ, ಅದು ಯಶಸ್ವಿ ಆಗಲಿಲ್ಲ ಅನ್ನೋದು ಬೇರೆ. ಆದ್ರೆ ಪ್ರಯೋಗ ಮಾಡಿದ್ದೀನಿ ಸುಳ್ಳಲ್ಲ. ಕೊನೆಗೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬಂತು. ಅದೇ ಕಾರಣಕ್ಕಾಗಿನ ಮಿನಿಸ್ಟರ್ಶಿಪ್ ಬಿಡೋ ಪ್ರಸಂಗ ಬಂತು, CM ಗಿರಿ ಬಿಡೋ ಪ್ರಸಂಗ ಬಂತು. ಆದರೆ ಇವತ್ತಿಗೂ ED ಅವ್ರನ್ನ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಹೌದು ಪರಿ ಭ್ರಷ್ಟಾಚಾರಿ, ಇಲ್ಲಿ ದುಡ್ಡು ಅದ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಆಗೇ ಇಲ್ಲ. ಆದರೆ ವರ್ಷಗಟ್ಟಲೆ 6 ದಿನಗಟ್ಟಲೆ ಪಾಪ ಜೈಲಿನಲ್ಲಿ ಹಾಕಿದ್ರು. ಆಗಿರ್ಬೋದಿಲ್ಲ ಅಂತಲ್ಲ. ಯಾಕಂತಂದ್ರೆ ಇವತ್ತು ರಾಜಕಾರಣ ಹೆಂಗೆ ಅದಂದ್ರೆ ರೀ, ನೀವು ದುಡ್ಡು ಹಾಕಲಾರ್ದ್ರೆ ನಿಮ್ಮ ಮಂದಿ ಓಟು ಆಗ್ತಾಯಿಲ್ಲ. ಇದು ಭಾಳ ದುರಂತದ ಕೆಲಸ. ಯಾವ ಪ್ರಜೆಗೆ ಅನ್ಯಾಯ ಆಗ್ತಾ ಇದೀನೋ ಆ ಪ್ರಜೆನ ಅನ್ಯಾಯದಲ್ಲಿ ಪಾಲ್ದಾರರಾಗಿ ದುಡ್ಡು ತೊಗೊಂಡು ಓಟ್ ಹಾಕೊಂಬಂದ ನೀವು ಯಾರಿಗೆ ಬ್ಲೇಮ್ ಮಾಡೋರು? ಇದಕ್ಕೆ ಬಸವಣ್ಣವ್ರು ಹೇಳಿದ್ದು, ಪೇಟೆನ ಎಂದು ಹೊಲ ಮೇದ್ರೆ ಯಾರಿಗೆ? ತಾಯಿಯ ಮೊಲೆ